10ನೇ ತರಗತಿಗೆ ನಿಮಗೆ ಸ್ವಾಗತ. ಮಕ್ಕಳೇ, 12ನೇ ಶತಮಾನದಲ್ಲಿ ಒಂದು ಕ್ರಾಂತಿ ಉಂಟಾಯಿತು. ಕ್ರಾಂತಿ ಅಂದ್ರೆ ರೆವಲ್ಯೂಷನ್, ಚೇಂಜ್ ಇನ್ ದ ಸೊಸೈಟಿ ಆಲ್ಸೋ, ಇನ್ ದ ಲಿಟರರಿ ವರ್ಕ್ ಆಲ್ಸೋ. ಸಾಹಿತ್ಯದಲ್ಲಿ ಮತ್ತೆ ಸಮಾಜದಲ್ಲಿ ಎರಡೂ ಕಡೆ ಒಂದು ಕ್ರಾಂತಿ ಆಯಿತು. ಲೆಟ್ ಅಸ್ ನೋ ವಾಟ್ ಇಸ್ ದ ಕ್ರಾಂತಿ. ಒಂದು ಸಾಮಾಜಿಕ ಕ್ರಾಂತಿ, ಇನ್ನೊಂದು ಸಾಹಿತ್ಯಿಕ ಕ್ರಾಂತಿ. ಕ್ರಾಂತಿ ಅಂದ್ರೆ ಚೇಂಜ್. ಏನದು 12ನೇ ಶತಮಾನದಲ್ಲಿ ನಡೆದ ಕ್ರಾಂತಿ ಅಂದ್ರೆ ಭಾಷೆಯನ್ನ ಸರಳಗೊಳಿಸೋದು ಒಂದು ಕ್ರಾಂತಿ ಆಯಿತು. ಯಾಕೆ ಭಾಷೆಯನ್ನ ಸರಳಗೊಳಿಸಬೇಕು? ವೈ ದ ಲ್ಯಾಂಗ್ವೇಜ್ ಶುಡ್ ಮೇಕ್ ಈಸಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಧರ್ಮ ಗ್ರಂಥಗಳಲ್ಲಿ, ಇನ್ ಅವರ್ ಹೋಲಿ ಬುಕ್ಸ್, there will be a lots of information. Many moralities will be there to learn. Because of the language difficulty or a standard language, we are not able to understand what are the moral in it, what are the information it is there, what is our lifestyle, how we should live a life. ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಸೊ ಭಾಷೆ ಸರಳ ಇದ್ರೆ ಆಗ ನಾವು ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಬಹುದು. ಅದಕ್ಕೆ ಭಾಷೆಯನ್ನ ಸರಳಗೊಳಿಸಿದ್ರೆ ಸಾಮಾನ್ಯ ಜನರು ಕೂಡ, ಆರ್ಡಿನರಿ ಪೀಪಲ್ ಆಲ್ಸೋ ಕ್ಯಾನ್ ಗೆಟ್ ದ ನಾಲೆಡ್ಜ್ ಅಂತ ಹೇಳಿ 12ನೇ ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿದ್ರು. ಆ ಕ್ರಾಂತಿಯ ಫಲವಾಗಿ ವಚನ ಸಾಹಿತ್ಯ ಹುಟ್ಕೊಳ್ತು. ವಚನ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾತು, ನಮ್ಮ ಆಡು ಮಾತು, ಆಡು ಭಾಷೆಯಲ್ಲಿ ಕವನಗಳನ್ನ, ಕವಿತೆಗಳನ್ನ ರಚಿಸೋ ಈ ಶೈಲಿಗೆ ವಚನಗಳು ಅಂತ ಹೇಳ್ತಾರೆ. ಈ ವಚನಗಳನ್ನ ಮೊದಲಿಗೆ ಪ್ರಾರಂಭ ಮಾಡಿದವರು ದೇವರ ದಾಸಿಮಯ್ಯ. ಯಾರು? ದೇವರ ದಾಸಿಮಯ್ಯ. ಆಲ್ಸೋ ಕಾಲ್ಡ್ ಹಿಮ್ ಜೇಡರ ದಾಸಿಮಯ್ಯ. ಜೇಡ ಮೀನ್ಸ್ he was doing, ಈ ವಚನಕಾರರು ಆಲ್ಸೋ ಕಾಲ್ಡ್ ಶಿವಶರಣರು. ಓಕೆ, ಶಿವಶರಣರದು ಒಂದು ಲೈಫ್ ಟ್ಯಾಗ್ ಲೈನ್ ಏನಪ್ಪಾ ಅಂತ ಹೇಳಿದ್ರೆ, ವರ್ಕ್ ಇಸ್ ವರ್ಷಿಪ್, ಕಾಯಕ ತತ್ವ. ಓಕೆ, ದೇವರನ್ನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಓಕೆ, ದಟ್ಸ್ ವೈ ದೇ ಬಿಲೀವ್ ಇನ್ ವಾಟ್? ವರ್ಕ್ ಇಸ್ ವರ್ಷಿಪ್, ಕಾಯಕ ತತ್ವ, ಕಾಯಕವೇ ಕೈಲಾಸ. You heard this proverb, got it, right? So, ಈ ದೇವರ ದಾಸಮಯ್ಯ was doing weaving work. Okay, ಮಗ್ಗದ ಕೆಲಸ ಮಾಡ್ತಾ ಇದ್ರು, ಕಂಬಳಿಯನ್ನ ನೇಯೋದು. So he was doing very nice, beautifully. Okay, like spider web. Have you seen any time? So nice, beautiful, systematic, isn't it? So like that he was doing very nicely the weaving work. So he got Jedara as a Anvartanama. Anvartanama according to the meaning, ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರು called Anvartanama. So he got it ಜೇಡರ ದಾಸಿಮಯ್ಯ. What is his actual name? ದೇವರ ದಾಸಿಮಯ್ಯ. Okay, so he started first writing ವಚನಗಳು. Then what we must know about ವಚನಗಳು? Very famous vachanakara. We call for all these people, those who write vachana, we call kavi, kaviyatri ಅಂತ ಹೇಳಲ್ಲ. We say vachanakara, vachanakarti. Okay, so ಮೊದಲ ಪ್ರಸಿದ್ಧ ವಚನಕಾರ ಬಸವಣ್ಣ is very famous in ವಚನಗಳಲ್ಲಿ ಬರೆಯೋದ್ರಲ್ಲಿ. ಆಮೇಲೆ ಈ ವಚನಕಾರರಲ್ಲಿ ಗುರು ಸ್ಥಾನದಲ್ಲಿ ಇದ್ದಂಥವರು ಅಲ್ಲಮ ಪ್ರಭು. ಓಕೆ, ಅಂಡ್ ಮೊದಲಿಗೆ ಲೇಡಿ ಪೊಯೆಟ್ ಕನ್ನಡ ಸಾಹಿತ್ಯದಲ್ಲಿ ಬಂದಿದ್ದು ಅಂದ್ರೆ ಅಕ್ಕ ಮಹಾದೇವಿ. ಸೊ ಫಸ್ಟ್ ಲೇಡಿ ಪೊಯೆಟ್. ಓಕೆ, ಸೊ ಮೊದಲ ವಚನಕಾರ್ತಿ ಯಾರು? ಅಕ್ಕ ಮಹಾದೇವಿ. ಓಕೆ, so Akka Mahadevi detail I will give when the vachana when explain. So let us know few points about Basavana. I told you the first point, 12th century ಅಲ್ಲಿ ಎರಡು ಕ್ರಾಂತಿ ಆಯಿತು. ಒಂದು ಭಾಷೆ I explained you.
Now I have to explain you Sarva Samanate, equality and Samajika Kranti. What is the social revolution? I have to tell you. Okay, what is social revolution ಅಂತ ಹೇಳಿದ್ರೆ ಇಲ್ಲಿ ಬ್ರಾಹ್ಮಣ ಶೂದ್ರ, ರೈಟ್? ಸೊ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಅನ್ನುವಂಥ ಕ್ಯಾಸ್ಟಿಸಮ್ at that time it was more. Now also it is there, but not much. So that one only Basavana has a big aim task, that one, that no color discrimination or the caste discrimination should not be there. All should be equal. Sarva Samanate means all should be equal. So for what we are male, female. So they also should get equal things. So in all over, from literature to Sahitika, Dharmika, Samskrutika. Sahitika means literature, Dharmika means religious, Samskrutika means culture. In all the base should be equality ಅಂತ ಕ್ರಾಂತಿಯನ್ನ ಮಾಡಿದವರು ಬಸವಣ್ಣ. So only we say for him ಕ್ರಾಂತಿ ಯೋಗಿ ಬಸವಣ್ಣ. ಅಂಡರ್ಸ್ಟುಡ್? ಕ್ರಾಂತಿಕಾರಿ ಅಂತ ಹೇಳಿ ಕರೀತಾರೆ. ಒಂದ್ಸರ್ತಿ ಏನಾಯ್ತು, ಈ ಕ್ರಾಂತಿಯನ್ನ ಮಾಡೋದಕ್ಕೆ ಈ ಗಾಟ್ ಒನ್ ಚಾನ್ಸ್. ವಾಟ್ ಈಸ್ ದಟ್ ಚಾನ್ಸ್? ಲೆಟ್ ಮಿ ಎಕ್ಸ್ಪ್ಲೇನ್ ದಟ್ ಫಸ್ಟ್. ಬಸವಣ್ಣ ಈ ಡೋಂಟ್ ಬಿಲೀವ್ ಧಾರ್ಮಿಕವಾಗಿರುವಂತಹ ಮೂಢನಂಬಿಕೆಗಳು, superstitious beliefs, blind beliefs, what we call, he don't believe that one. At the age of 16 years only, usually religious procedure they do. You are a Muslim, you are Hindu, you are a Christian, and the religious procedure they do. Then they will accept as he is Hindu, he is Muslim, he is Christian, and that, isn't it? So like that the procedure was going. Actually Basavana belongs to Brahmana. Brahmana, he was Brahmana. Okay, so that procedure, no, he didn't like. So God has created with no religious athara, he beliefs ella ideyalla, he was totally against of this blind beliefs. So that at the age of 16 years he left home. Okay, mane bittu, after that he will come to Bijjalana Asthana, Bijjala Kalyana the kingdom name. The Kalyana was ruling by Bijjala, name of the king. He came there and he will be a like what you say, treasurer and Pradhana Mantri, prime minister type in the Bijjala court. Okay, so he made so many rules, regulations, improvements, all he is made. He got a very good atmosphere in the society, so everybody loved by him. Even Bijjala also, this was going on. So one time it so happened that one Brahmana hudugi, girl, and Shudra boy, they were like each other. So Basavana, this incident, he has taken, this opportunity is taken to bring equality in the society. What he thought, if both get married means both Brahmana and Shudras will become together, and in society ಬ್ರಾಹ್ಮಣ ಮತ್ತೆ ಶೂದ್ರ ಅನ್ನೋ ಜಾತಿ ವ್ಯವಸ್ಥೆ ಇರಲ್ಲ, ಗಲಾಟೆನೂ ಇರಲ್ಲ ಅಂತ ಹೇಳಿ ಮದುವೆ ಮಾಡ್ಬಿಡ್ತಾರೆ. So what happens next? Climax, you tell me what happens? Yes, what happened here? Both they didn't fought each other. ಸೊ ಬಸವಣ್ಣ ಏನ್ ಮಾಡಿದ್ರು, ಇವರೆಲ್ಲ ಒಂದಾಗಿ ಬರ್ತಾರೆ ಅಂತ he was dreaming, women both sex ಅಂತ. Yes, it has happened. Both become together, Brahmana and Shudras, and both become together and bounced on Basavana. What he has done, ನಮ್ಮ ಧರ್ಮ ಭ್ರಷ್ಟವನ್ನ ಮಾಡಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು? ಬಸವಣ್ಣ ಅಂತ. ಬೋತ್ ಟುಗೆದರ್ ಜಾಯಿಂಟ್ ಅಂಡ್ ದೇ ವರ್ ಅಗೇನ್ಸ್ಟ್ ಆಫ್ ಬಸವಣ್ಣ. ಬಸವಣ್ಣ ಅಗೇನ್ಸ್ಟ್ ಆದ್ಮೇಲೆ ಏನಾಯ್ತು, ಇಲ್ಲಿ ಪೂರ್ತಿ ಜನ ಸಮಾಜನೇ ಅಗೇನ್ಸ್ಟ್ ಆದ್ಮೇಲೆ ಬಿಜ್ಜಲ ಸ್ಟೆಪ್ ಬ್ಯಾಕ್. ಅವನಿಗೆ ಕಿಂಗ್ಡಮ್ ಮತ್ತೆ ಜನ ಮುಖ್ಯ ಅಲ್ವಾ? ಬಿಕಾಸ್ ಆಫ್ ಬಸವಣ್ಣ ಈಗ ಎಲ್ಲರೂ ದೇ ಆರ್ ಅಗೇನ್ಸ್ಟ್ ಆಫ್ ದ ಕಿಂಗ್ಡಮ್ ಅಲ್ಲ. ಅದಕ್ಕೆ ಏನ್ ಮಾಡಿದ್ರು, ಅದಕ್ಕೆ ಬಿಜ್ಜಳ ಐ ಕಾಂಟ್, ಏನು ನಾನು ನಿನ್ಗೆ ರಕ್ಷಣೆ ಕೊಡೋಕ್ಕೆ ಆಗೋದಿಲ್ಲ, ಇಲ್ಲಿಂದ ಬಿಟ್ಟು ಈ ಕಲ್ಯಾಣವನ್ನ ಬಿಟ್ಟು ಹೋಗ್ಬೇಕು,
ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ವಿಲ್ ಸಿ.